ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ಶನಿವಾರ ವಿಡಿಯೋ ಮಾಡಿಬಿಟ್ಟು ನಿಮಗೊಂದು ಮಾಹಿತಿ ಕೊಟ್ಟಿದ್ದೆ. ಈ ಯುದ್ಧ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ, ಒಪ್ಪಂದ ಫೈನಲ್ ಆಗ್ತಾ ಇದೆ, ಡೀಲ್ ಡನ್ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಜೊತೆಗೆ ಇರಾನ್ ಕೂಡ ಅದಕ್ಕೆ ಧ್ವನಿಗೂಡಿಸಿದೆ ಅಂತ ನಿಮಗೆ ತಿಳಿಸಿದ್ದೆ. ಆಗ ಕೆಲವರು ಒಪ್ಪಿರಲಿಲ್ಲ. ಇದೆಲ್ಲ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ರು. ಮಿತ್ರರೇ, ಟ್ರಂಪ್ ಒಬ್ಬರೇ ಹೇಳಿದ್ದಾಗಿದ್ರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಆದರೆ ಇರಾನ್ ಕೂಡ ಅದಕ್ಕೆ ಧ್ವನಿಗೂಡಿಸಿತ್ತು. ಹಾಗಾಗಿ ನಾನು ಆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಈಗ ನಿಜವಾಗ್ಲೂ ಕೂಡ ಯುದ್ಧ ನಿಂತಿದೆ. 2026 ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ಯುದ್ಧವನ್ನು ಆರಂಭಿಸಿದ್ವು. ತನ್ನ ಮೊದಲ ದಾಳಿಯಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯನ್ನ ಹತ್ಯೆಯನ್ನು ಕೂಡ ಮಾಡಿದ್ವು. ಅದಾದ ಬಳಿಕ ಯಾವ ರೀತಿಯಾಗಿ ಯುದ್ಧ ನಡೆದಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅನಂತರ ಏಪ್ರಿಲ್ 8ನೇ ತಾರೀಕು ಒಂದು ಯುದ್ಧ ವಿರಾಮ ಘೋಷಣೆ ಆಗಿತ್ತು. ಟ್ರಂಪ್ ಹೇಳ್ತಾ ಇದ್ರು, ನಮ್ಮ ಡೀಲನ್ನು ಇರಾನ್ ಒಪ್ಪಿಕೊಳ್ಳದೇ ಇದ್ರೆ, ಒಂದು ಶಾಂತಿ ಒಪ್ಪಂದ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಇರಾನ್ನ ನಾಗರಿಕತೆಯನ್ನೇ ನಾಶ ಮಾಡಿಬಿಡ್ತೀನಿ, ಹೀಗೆಲ್ಲ ಧಮಕಿ ಹಾಕಿದ್ರು. ಹೀಗಾಗಿ ಒಂದು ತಾತ್ಕಾಲಿಕ ಯುದ್ಧ ವಿರಾಮ ಏಪ್ರಿಲ್ 8ನೇ ತಾರೀಕಾಗಿತ್ತು. ಅನಂತರ ಪಾಕಿಸ್ತಾನದಲ್ಲಿ ಮಾತುಕತೆಯೂ ಕೂಡ ಆಗಿತ್ತು. ಆದರೆ ಈಗ ಟ್ರಂಪ್ ಘೋಷಣೆ ಮಾಡಿದರೆ ಯುದ್ಧ ಕಂಪ್ಲೀಟ್ ಆಗಿ ನಿಂತಿದೆ, ಮಾತುಕತೆ ಯಶಸ್ವಿಯಾಗಿದೆ, ತೈಲ ಹರಿಯಲಿ, ಹಡಗುಗಳು ಚಾಲೂ ಆಗಲಿ ಅಂತ ಟ್ರಂಪ್ ಒಂದು ಟ್ರೂತ್ ಸೋಷಿಯಲ್ ಪೋಸ್ಟ್ ಮಾಡಿ ಜಗತ್ತಿಗೆ ಈ ಶುಭ ಸುದ್ದಿಯನ್ನು ತಿಳಿಸಿದ್ದಾರೆ. ಮಿತ್ರರೇ, ಈಗಾಗಲೇ ವಿಶ್ವದ ನಾಯಕರುಗಳು ಕೂಡ ಇದನ್ನು ಸ್ವಾಗತಿಸೋದಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರು ಫ್ರಾನ್ಸ್ನಲ್ಲಿ ಭೇಟಿಯಾಗುವಂತಹ ಈ ಸಂದರ್ಭದಲ್ಲೇ ಯುದ್ಧ ನಿಂತಿರೋದಕ್ಕೆ ಭಾರತದ ದೃಷ್ಟಿಯಿಂದ ಸಾಕಷ್ಟು ಮಹತ್ವ ಇದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಏನೇ ಇದ್ರೂ ಕೂಡ ಟ್ರೂತ್ ಸೋಷಿಯಲ್ನಲ್ಲೇ ಘೋಷಣೆ ಮಾಡೋದು. ಅದೆಷ್ಟೇ ಇಂಪಾರ್ಟೆಂಟ್ ವಿಚಾರ ಇರಲಿ, ಯುದ್ಧ ಶುರು ಮಾಡೋದಿರಬಹುದು, ಯುದ್ಧ ಎಂಡ್ ಮಾಡೋದಿರಬಹುದು, ಎಲ್ಲವುದನ್ನು ತಿಳ್ಕೊಳ್ಬೇಕಾದ್ರೆ ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಪೋಸ್ಟನ್ನೇ ನೋಡಬೇಕು. ಈಗಲೂ ಕೂಡ ಅಷ್ಟೇ. ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಇರಾನ್ ವಿರುದ್ಧದ ಯುದ್ಧವನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿದ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಅನ್ನೋದನ್ನ ಅವರ ವರ್ಡ್ಸ್ನಲ್ಲೇ ಹೇಳ್ತೀನಿ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಜೊತೆಗಿನ ಒಪ್ಪಂದವು ಈಗ ಸಂಪೂರ್ಣವಾಗಿದೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಹರ್ಮೋಸ್ ಜಲಸಂಧಿಯನ್ನ ಯಾವುದೇ ಶುಲ್ಕವಿಲ್ಲದೆ, ಅಂದರೆ ಟೋಲ್ ಫ್ರೀ ಆಗಿ ಸಂಪೂರ್ಣವಾಗಿ ತೆರೆಯೋದಕ್ಕೆ ನಾನು ಅಧಿಕೃತವಾಗಿ ಅನುಮತಿ ನೀಡ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಅಮೆರಿಕದ ನೌಕಾಪಡೆಯು ವಿಧಿಸಿದ್ದಂತಹ ಸಮುದ್ರ ನಿರ್ಬಂಧ, ಅಂದರೆ ನೇವಲ್ ಬ್ಲಾಕೇಡ್ ಏನಿದೆ, ಅದನ್ನೂ ಕೂಡ ತಕ್ಷಣದಿಂದಲೇ ತೆಗೆದುಹಾಕಲು ಅನುಮೋದನೆಯನ್ನು ನೀಡ್ತಾ ಇದ್ದೀನಿ. ವಿಶ್ವದ ಹಡಗುಗಳೇ ನಿಮ್ಮ ಎಂಜಿನ್ಗಳನ್ನು ಚಾಲನೆ ಮಾಡಿ, ತೈಲ ಹರಿಯಲಿ. ಅಧ್ಯಕ್ಷ ಡೊನಾಲ್ಡ್ ಜೆ ಟ್ರಂಪ್ ಅವರ ಆಡಳಿತವೂ ಕೂಡ ಸಿನಿಮಾ ಸ್ಟೈಲೇ. ಅವರ ಟ್ರೂತ್ ಸೋಷಿಯಲ್ ಪೋಸ್ಟ್ ಇದೆಯಲ್ಲ, ಅದು ಕೂಡ ಸಿನಿಮಾ ಸ್ಟೈಲ್ನಲ್ಲೇ ಇರುತ್ತೆ. ಹರ್ಮೋಸ್ ಜಲಸಂಧಿಯನ್ನು ಯಾವುದೇ ಶುಲ್ಕ ಇಲ್ಲದೆ ಓಪನ್ ಮಾಡೋದಕ್ಕೆ ನಾನು ಅಧಿಕೃತವಾಗಿ ಅನುಮತಿ ನೀಡ್ತಾ ಇದ್ದೀನಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಮಿತ್ರರೇ, ಹರ್ಮೋಸ್ ಮೇಲೆ ಅಮೆರಿಕದ ಹಿಡಿತ ಇರಲಿಲ್ಲ, ಅಲ್ಲಿದ್ದು ಇರಾನ್ನ ಹಿಡಿತ. ಇದನ್ನು ಘೋಷಣೆ ಮಾಡಬೇಕಾದ್ರೆ ಬಹುಶಃ ಇರಾನ್ ಘೋಷಣೆ ಮಾಡಬೇಕು. ಆದರೆ ಟ್ರಂಪ್ ತಾನೇ ಹೇಳ್ತಾ ಇದ್ದಾರೆ, ಹರ್ಮೋಸ್ ಫುಲ್ ಓಪನ್ ಆಗ್ತಾ ಇದೆ, ಅಲ್ಲಿ ಯಾವುದೇ ಶುಲ್ಕವನ್ನು ಯಾರೂ ವಿಧಿಸೋದಿಲ್ಲ ಅಂತ. ಆದರೆ ಇದರ ಜೊತೆಗೆ ಈ ನೇವಲ್ ಬ್ಲಾಕೇಡನ್ನು ತೆರವು ಮಾಡ್ತಾ ಇದ್ದೀನಿ ಅಂತ ಟ್ರಂಪ್ ಹೇಳಿದಾರಲ್ಲ, ಇದಕ್ಕೆ ಸಾಕಷ್ಟು ಮಹತ್ವ ಇದೆ. ಅಮೆರಿಕ ಇರಾನನ್ನು ಬಗ್ಗಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಇರಾನ್ಗೆ ನೇವಲ್ ಬ್ಲಾಕೇಡನ್ನು ಹೇರಿತ್ತು. ಇರಾನ್ಗೆ ಹೋಗುವಂತಹ ಹಾಗೂ ಇರಾನ್ನಿಂದ ಬರುವಂತಹ ಯಾವುದೇ ಹಡಗುಗಳ ಸಂಚಾರಕ್ಕೆ ನಾವು ಅನುಮತಿ ಕೊಡೋದಿಲ್ಲ ಅಂತ. ಈ ಹಿನ್ನೆಲೆಯಲ್ಲೇ ಇತ್ತೀಚೆಗೆ ಅಮೆರಿಕ 3 ಹಡಗುಗಳ ಮೇಲೆ ದಾಳಿ ಮಾಡಿತ್ತು. ಅದರಲ್ಲಿ ಭಾರತದ 3 ನಾವಿಕರು ಕೂಡ ಸಾವಿಗೀಡಾಗಿದ್ರು. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ಆ ನೇವಲ್ ಬ್ಲಾಕೇಡ್ ಇರೋದಿಲ್ಲ, ಇರಾನ್ಗೆ ಯಾರು ಬೇಕಾದ್ರೂ ಹೋಗಬಹುದು, ಯಾರು ಬೇಕಾದ್ರೂ ಬರಬಹುದು, ಅದಕ್ಕೆ ಅಮೆರಿಕ ತಡೆ ಒಡ್ಡೋದಿಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ವಿಶ್ವದ ಎಲ್ಲ ಹಡಗುಗಳೇ ನಿಮ್ಮ ಇಂಜಿನ್ಗಳನ್ನು ಚಾಲನೆ ಮಾಡಿ, ತೈಲ ಹರಿಯಲಿ, ಹರ್ಮೋಸ್ ಕಂಪ್ಲೀಟ್ ಆಗಿ ಓಪನ್ ಆಯಿತು ಅಂತ ಟ್ರಂಪ್ ಅವರ ಘೋಷಣೆ ಇದಾಗಿದೆ. ಹಾಗಾದ್ರೆ ಇರಾನ್ ಜೊತೆಗಿನ ಒಪ್ಪಂದ ಏನಾಯಿತು? ಯಾವ ರೀತಿಯ ಒಪ್ಪಂದ ಆಗಿದೆ? ಈಗಾಗಲೇ ಸಹಿ ಆಗ್ಬಿಡ್ತಾ ಕೇಳಿದ್ರೆ ಸಹಿ ಇನ್ನೂ ಕೂಡ ಆಗಿಲ್ಲ. ಈ ಬಗ್ಗೆಯೂ ಕೂಡ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಇನ್ನೊಂದು ಬಗೆಯ ಪೋಸ್ಟ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಈ ಮಹಾನ್ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತಂದುಕೊಡಲಿದೆ. ನನ್ನ ಹಿಂದಿನ ಅನೇಕ ಅಧ್ಯಕ್ಷರು ಇರಾನ್ನೊಂದಿಗೆ ಶಾಂತಿ ಸ್ಥಾಪನೆ ಮಾಡಲು ಪ್ರಯತ್ನ ಮಾಡಿದ್ರು, ಆದರೆ ನನ್ನ ಮೊದಲಿನ ಎಲ್ಲರೂ ಕೂಡ ವಿಫಲರಾಗಿದ್ರು. ಆದರೆ ಮೊದಲ ಬಾರಿಗೆ ಒಬ್ಬ ಶಾಂತಿಯನ್ನ ಸಾಧಿಸಲು ಸಹಾಯ ಮಾಡಬಲ್ಲಂಥ ಒಬ್ಬ ಅಧ್ಯಕ್ಷನನ್ನ ಕಂಡುಕೊಂಡಿದ್ದಾರೆ. ಶುಕ್ರವಾರ ಒಪ್ಪಂದಕ್ಕೆ ಸಹಿ ಬಿದ್ದ ನಂತರ ಜಲಾಂತರ್ಗಾಮಿ ಸ್ಫೋಟಕಗಳು, ಅಂದ್ರೆ ಸಿ ಮೈನ್ಸ್ ಇದೆಯಲ್ಲ, ಅದನ್ನ ತೆರವುಗೊಳಿಸುವಂತಹ ಕಾರ್ಯ ಆರಂಭವಾಗುತ್ತೆ. ಅದಾದ ಬಳಿಕ ಮುಕ್ತ ಸಂಚಾರವೂ ಕೂಡ ಶುರುವಾಗುತ್ತೆ. ಇದರಿಂದ ಈ ಪ್ರದೇಶದ 2 ದಿಕ್ಕುಗಳಲ್ಲಿ, ಅಂದ್ರೆ ಸ್ಟ್ರೀಟ್ ಆಫ್ ಹರ್ಮೋಸ್ನ 2 ಭಾಗದಲ್ಲೂ ಕೂಡ ಜಗತ್ತಿಗೆ ತೈಲದ ಹರಿವು ಆರಂಭಗೊಳ್ಳುತ್ತೆ ಅಂತ ಟ್ರಂಪ್ ಅವರ ಘೋಷಣೆಯಾಗಿದೆ. ಇದೇ ವೇಳೆ ಟ್ರಂಪ್ ಅವರ ಮಾಹಿತಿ ಪ್ರಕಾರ ಈಗಾಗಲೇ ಒಪ್ಪಂದ ಎಲ್ಲವೂ ಕೂಡ ಫೈನಲ್ ಆಗಿದೆ. ಇರಾನ್ ಏನು ಹೇಳಿದೆಯೋ ಅದಕ್ಕೆ ಅಮೆರಿಕ ಒಪ್ಪಿಕೊಂಡಿದೆ, ಅಮೆರಿಕ ಹೇಳಿದ್ದಕ್ಕೆ ಇರಾನ್ ಒಪ್ಪಿಕೊಂಡಿದೆ. ಇದಕ್ಕೆ ಅಂತಿಮವಾಗಿ ಸಹಿ ಮಾಡಬೇಕಲ್ಲ. ಇದು ಜೂನ್ 19 ಶುಕ್ರವಾರ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಇದರಲ್ಲಿ ಇರಾನ್ ಕಡೆಯಿಂದ ಯಾರು ಭಾಗಿಯಾಗ್ತಾರೆ, ಅಮೆರಿಕ ಕಡೆಯಿಂದ ಯಾರು ಭಾಗಿಯಾಗ್ತಾರೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ.
ಸದ್ಯ ಕೆಲ ಮಾಧ್ಯಮಗಳ ವಿಶ್ಲೇಷಣೆಯ ಪ್ರಕಾರ ಇರಾನ್ ಮತ್ತು ಅಮೆರಿಕದ ನಡುವೆ ಉತ್ತಮವಾದಂತಹ ಅಂಡರ್ಸ್ಟ್ಯಾಂಡಿಂಗ್ ಮೂಡಿದೆ. ಇದನ್ನು ಐತಿಹಾಸಿಕವಾಗಿಸೋದಕ್ಕೋಸ್ಕರವಾಗಿ ಟ್ರಂಪ್ ಅವರೇ ಖುದ್ದಾಗಿ ಜಿನೆವಾ ಪ್ರವಾಸವನ್ನ ಕೈಗೊಂಡು ಈ ಒಪ್ಪಂದಕ್ಕೆ ಸಹಿ ಹಾಕುವಂತ ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಕಡೆಯಿಂದ ಯಾರು ಬರ್ತಾರೆ? ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಬರ್ತಾರಾ? ಇರಾನ್ನ ಪ್ರೆಸಿಡೆಂಟ್ ಬರ್ತಾರಾ? ಗೊತ್ತಿಲ್ಲ. ಇನ್ನು ಕೆಲ ಮಾಧ್ಯಮಗಳ ಪ್ರಕಾರ ಅಮೆರಿಕದ ಪರವಾಗಿ JD ವ್ಯಾನ್ಸ್ ಈ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಇರಾನ್ನ ಪರವಾಗಿ ಅಲ್ಲಿನ ಸ್ಪೀಕರ್ ಗಾಲಿಬಾಫ್ ಅವರು ಸಹಿ ಮಾಡ್ತಾರೆ ಹೀಗಂತ ಹೇಳಲಾಗ್ತಾ ಇದೆ. ಆದರೆ ಈ ಹಿಂದೆ ಇರಾನ್ ಏನು ಹೇಳಿತ್ತು ಅಂತಂದ್ರೆ, ರಿಮೋಟ್ ಸಿಸ್ಟಮ್ ಮೂಲಕವಾಗಿ ಸಹಿ ಮಾಡಲಾಗುತ್ತೆ, ಡಿಜಿಟಲ್ ಸಹಿ ಮಾತ್ರ ಮಾಡಲಾಗುವುದು. ಅಂದ್ರೆ ಅಮೆರಿಕ ಎಲ್ಲಿದೆಯೋ ಅಲ್ಲೇ ಇರುತ್ತೆ, ಇರಾನ್ ಎಲ್ಲಿದೆಯೋ ಅಲ್ಲೇ ಇರುತ್ತೆ. ಯಾವುದೋ ಒಂದು ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಮುಖಾಮುಖಿಯಾಗಿ ಸಹಿ ಹಾಕೋದಿಲ್ಲ ಅನ್ನುವ ರೀತಿಯಲ್ಲಿ ಇರಾನ್ ಮಾತನಾಡಿತ್ತು. ಆದರೆ ಟ್ರಂಪ್ ಹೇಳ್ತಾ ಇದ್ದಾರೆ ಜಿನೆವಾದಲ್ಲೇ ಈ ಒಪ್ಪಂದ ಆಗುತ್ತೆ, ಜುಲೈ 19ರಂದು ಇಬ್ರು ಕೂಡ ಸಹಿ ಮಾಡ್ತಾರೆ ಅಂತ. ಹಾಗಾದ್ರೆ ಈ ಒಪ್ಪಂದವನ್ನು ನಂಬಬಹುದಾ? ಟ್ರಂಪ್ ಅವರ ಘೋಷಣೆ ನಿಜವಾಗ್ಲೂ ಸತ್ಯವಾಗಿ ಕೇಳಿದ್ರೆ ಇರಾನ್ ಕೂಡ ಇದನ್ನು ತಳ್ಳಿ ಹಾಕಿಲ್ಲ. ಇರಾನ್ ಇದಕ್ಕೆ ಪೂರಕವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಇರಾನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯೂ ಕೂಡ ಇದರ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿದೆ. ಹೀಗಾಗಿ ಯುದ್ಧ ನಿಂತಿದೆ ಎನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಇರಾನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಪ್ರಕಟಣೆಯಲ್ಲಿ ಏನು ಹೇಳಿದೆ ಅಂತಂದ್ರೆ, ಲೆಬನಾನ್ ಸೇರಿದಂತೆ ಎಲ್ಲಾ ಯುದ್ಧ ಭೂಮಿಯಲ್ಲೂ ಕೂಡ ಸೇನಾ ಕಾರ್ಯಾಚರಣೆಯನ್ನ ತಕ್ಷಣವಾಗಿ ಶಾಶ್ವತವಾಗಿ ನಿಲ್ಲಿಸಲಾಗಿದೆ. ಹಾಗೆ ಇರಾನ್ನ ಬಂದರುಗಳ ಮೇಲಿನ ಅಮೆರಿಕದ ನೌಕಾ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗ್ತಾ ಇದೆ. ಹೀಗಂತ ಇರಾನ್ನ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿದೆ. ಮಿತ್ರರೇ, ಇರಾನ್ನ ಸರ್ಕಾರ ಏನು ಹೇಳುತ್ತೆ, ಅಲ್ಲಿನ ವಿದೇಶಾಂಗ ಸಚಿವರು ಏನು ಹೇಳುತ್ತಾರೆ, ಇದು ಇಂಪಾರ್ಟೆಂಟ್ ಆಗೋದಿಲ್ಲ. ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ, ಅದು ಹೇಳಬೇಕು. ಯಾಕೆ ಕೇಳಿದ್ರೆ IRGC ಮಾತು ಕೇಳುವಂತಹದ್ದು ಈ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನದ್ದು ಮಾತ್ರ. ಈಗ ಅವರೇ ಹೇಳ್ತಾ ಇದ್ದಾರೆ ಎಲ್ಲಾ ಯುದ್ಧ ಭೂಮಿಯಲ್ಲೂ ಕೂಡ ಯುದ್ಧ ನಿಂತಿದೆ, ಜೊತೆಗೆ ಶಾಶ್ವತವಾಗಿ ಯುದ್ಧ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಕೇಳಿದ್ರೆ ಇದು ಯುದ್ಧ ವಿರಾಮ ಅಲ್ಲ, ಕಂಪ್ಲೀಟ್ ಆಗಿ ನಾವು ಪೊಲೀಸ್ ಸ್ಟಾಪೇ ಇಟ್ಟಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಇದರ ಜೊತೆಗೆ ಇರಾನ್ ಇನ್ನೊಂದು ಮಹತ್ವದ ನಿರ್ಧಾರವನ್ನ ಕೂಡ ಮಾಡಿದೆ. ಅದೇನು ಕೇಳಿದ್ರೆ, ಈ ಹಿಜ್ಬುಲ್ಲಾಗಳ ವಿರುದ್ಧ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆಯಲ್ಲ, ಅವರು ಇತ್ತೀಚೆಗೆ ಬೈರೂತ್ ಮೇಲೂ ಕೂಡ ದಾಳಿ ಮಾಡಿದ್ರು. ಆ ದಾಳಿ ಬಹಳ ಭೀಕರವಾಗಿತ್ತು. ಅದಕ್ಕೆ ಪ್ರತಿದಾಳಿ ನಡೆಸೋದಕ್ಕೆ ಇರಾನ್ ಸಿದ್ಧತೆಯನ್ನ ಮಾಡಿಕೊಂಡಿತ್ತಂತೆ. ಆ ಪ್ರತಿದಾಳಿಯ ಉದ್ದೇಶವನ್ನ ನಾವು ಕೈಬಿಟ್ಟಿದ್ದೀವಿ ಅಂತ ಇರಾನ್ ಹೇಳಿಕೊಂಡಿದೆ. ಇಲ್ಲಿ ಇರಾನ್ ಏನು ಕನ್ವೆ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ ಅಂತಂದ್ರೆ, ನಾವು ಇಸ್ರೇಲ್ ಮೇಲೆ ಪ್ರತಿದಾಳಿಗೆ ನಿರ್ಧಾರ ಮಾಡಿದ್ವಿ, ಆದರೆ ಈ ಒಪ್ಪಂದ ಆದ ಕಾರಣದಿಂದಾಗಿ ನಾವು ಇಸ್ರೇಲ್ ಮೇಲಿನ ಪ್ರತಿದಾಳಿಯನ್ನ ಕೈ ಬಿಟ್ಟಿದ್ದೀವಿ ಹೀಗಂತ ಇರಾನ್ ಹೇಳ್ತಾ ಇದೆ. ಇಲ್ಲಿ ಪಕ್ಕಾ 2 ಮೆಸೇಜ್ ಇದೆ. ಮೊದಲನೇದಾಗಿ, ಇಸ್ರೇಲ್ ಇನ್ಮುಂದೆ ಬೇರೂತ್ ಮೇಲೆ ದಾಳಿ ಮಾಡಬಾರದು. ಲೆಬನಾನ್ ಮೇಲಿನ ಹಿಜ್ಬುಲ್ಲಾಗಳ ವಿರುದ್ಧದ ದಾಳಿಯನ್ನ ಇಸ್ರೇಲ್ ಕೈ ಬಿಡಬೇಕು. ಯಾಕೆ ಅಂತಂದ್ರೆ ಅದು ಕೂಡ ಈ ಒಪ್ಪಂದದ ಭಾಗ ಆಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಟ್ರಂಪ್ ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಈಗ ಯುದ್ಧ ನಿಲ್ತಾ ಇದೆಯಲ್ಲ, ಅದು ಕೇವಲ ಇರಾನ್ ವಿರುದ್ಧ ಮಾತ್ರ ಅಲ್ಲ, ಲೆಬನಾನ್ ವಿರುದ್ಧ ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧ ಕೂಡ ನಿಲ್ತಾ ಇದೆ ಅಂತ ಟ್ರಂಪ್ ಅವರೇ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಇರಾನ್ ಹೇಳ್ತಾ ಇದೆ, ಈ ಬೈರೂತ್ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತಲ್ಲ, ಅದಕ್ಕೆ ನಾವು ಪ್ರತಿದಾಳಿ ಮಾಡೋದಕ್ಕೆ ಉದ್ದೇಶ ಮಾಡಿದ್ವಿ, ಆದ್ರೆ ಈಗ ನಾವು ಅದನ್ನ ಕೈ ಬಿಟ್ಟಿದೀವಿ. ಇದರ ಅರ್ಥ ಇಸ್ರೇಲ್ ಕೂಡ ಇರಾನ್ ಮೇಲಾಗ್ಲಿ ಅಥವಾ ಬೈರೂತ್ ಮೇಲಾಗ್ಲಿ ದಾಳಿ ಮಾಡಬಾರದು ಅಂತ ಇರಾನ್ ಪರೋಕ್ಷವಾಗಿ ಹೇಳ್ತಾ ಇದೆ. ಈ ಇಡೀ ವಿಚಾರದಲ್ಲಿ ಒಂದು ಸೂಕ್ಷ್ಮ ಅಂಶವನ್ನ ಗಮನಿಸೋದಾದ್ರೆ, ಈ ಇಡೀ ಒಪ್ಪಂದದಲ್ಲಿ ಇಸ್ರೇಲ್ ಎಲ್ಲೂ ಕೂಡ ಭಾಗವಹಿಸ್ತಾ ಇಲ್ಲ, ಅವರೆಲ್ಲೂ ಕೂಡ ಆಸಕ್ತಿಯನ್ನೇ ತೋರಿಸ್ತಾ ಇಲ್ಲ. ಇಸ್ರೇಲ್ ಈ ರೀತಿಯಾಗಿ ಅಂತರ ಕಾಯ್ದುಕೊಳ್ತಾ ಇರೋದಿದೆಯಲ್ಲ, ಮುಂದಿನ ದಿನಗಳಲ್ಲಿ ಇಸ್ರೇಲ್ ಯಾವ ನಡೆಯನ್ನ ಅನುಸರಿಸುತ್ತೆ, ನಿಜವಾಗ್ಲೂ ಕೂಡ ಲೆಬನಾನ್ ಮೇಲಿನ ದಾಳಿಯನ್ನ ನಿಲ್ಲಿಸುತ್ತಾ ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಎಷ್ಟೇ ಹೇಳಿದ್ರೂ ಕೂಡ ಇಸ್ರೇಲ್ ಲೆಬನಾನ್ ಮೇಲಿನ ಹಿಜ್ಬುಲ್ಲಾಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಲೇ ಇದೆ. ಇರಾನ್ ವಿಚಾರದಲ್ಲಿ ಟ್ರಂಪ್ ಅವರ ನಿರ್ಧಾರವನ್ನ ಇಸ್ರೇಲ್ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಯಾಕೆ ಅಂತಂದ್ರೆ ಇಸ್ರೇಲ್ಗೆ ಡೀಲ್ ಬೇಕಾಗಿರಲಿಲ್ಲ, ಅವರಿಗೆ ರೆಜಿಮ್ ಚೇಂಜ್ ಮಾಡುವಂತಹ ಉದ್ದೇಶ ಇತ್ತು. ಸದ್ಯ ಅಮೆರಿಕಾಗ ಅನ್ನಿಸ್ತಾ ಇದೆ ಅದು ತುಂಬಾ ಕಷ್ಟ ಇದೆ ಅಂತ. ಇದಕ್ಕೆ ಅನೇಕ ಕಾರಣಗಳಿದಾವೆ. ಈಗ ರೆಜಿಮ್ ಚೇಂಜ್ ಮಾಡಬೇಕು ಅಂತಂದ್ರೆ ಅಮೆರಿಕ ಕೇವಲ ಯುದ್ಧವನ್ನ ಗೆದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ, ಇರಾನ್ ಜನತೆಯ ಬೆಂಬಲ ಬೇಕಾಗತ್ತೆ. ಇಲ್ಲದೆ ಹೋದ್ರೆ ನೀವೆಷ್ಟೇ ನಾಯಕರನ್ನ ಹತ್ಯೆ ಮಾಡಿ ಇನ್ನೊಬ್ಬ ಹೊಸ ನಾಯಕ ಅದೇ ಗುಂಪಿನಿಂದಲೇ ಹುಟ್ಟುಕೊಳ್ತಾನೆ. ಇರಾನ್ ಆ ರೀತಿಯ ವ್ಯವಸ್ಥೆಯನ್ನ ಮಾಡಿಟ್ಟುಕೊಂಡಿದೆ. ಹೀಗಾಗಿ ಅಮೆರಿಕ ಆ ಯೋಜನೆಯನ್ನ ಕೈಬಿಟ್ಟಿದೆ. ಆದರೆ ಇಸ್ರೇಲ್ಗೆ ಅದು ತೃಪ್ತಿ ಇಲ್ಲ. ಈ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ, ಈ ಒಪ್ಪಂದವನ್ನ ಪಾಲಿಸುತ್ತಾ, ಇದೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯೇ. ಹಾಗಾದ್ರೆ ಈ ಒಪ್ಪಂದದಲ್ಲಿ ಯಾವ ಅಂಶವನ್ನ ಮೆನ್ಷನ್ ಮಾಡಲಾಗಿದೆ, ಇರಾನ್ ಯಾವುದಕ್ಕೆ ಒಪ್ಪಿಕೊಂಡಿದೆ, ಅಮೆರಿಕ ಯಾವುದಕ್ಕೆ ಒಪ್ಪಿಗೆ ಸೂಚಿಸಿದೆ ನೋಡೋದಾದ್ರೆ, ಅಧಿಕೃತವಾಗಿ ಇಬ್ರೂ ಕೂಡ ಏನನ್ನು ಹೇಳ್ಕೊಂಡಿಲ್ಲ. ಆದರೆ ಮೊನ್ನೆ ಶನಿವಾರ ಈ ಒಪ್ಪಂದದ ಕರಡು ಪ್ರತಿಗಳನ್ನ ಇರಾನ್ ರಿಲೀಸ್ ಮಾಡಿತ್ತು. ಇರಾನ್ ಅಂತಂದ್ರೆ ಇರಾನ್ನ ಮಾಧ್ಯಮಗಳು. ಇದು ಅಮೆರಿಕದ ಸಿಟ್ಟಿಗೆ ಕಾರಣ ಆಗಿತ್ತು. ಆಗ ಇರಾನ್ನ ವಿದೇಶಾಂಗ ಸಚಿವರು ಹೇಳಿದ್ರು, ನಾವು ಒಪ್ಪಂದದ ಸಮೀಪದಲ್ಲಿದ್ದೀವಿ, ಒಪ್ಪಂದ ಫೈನಲ್ ಆದ ಬಳಿಕ ಅಧಿಕೃತವಾಗಿ ಅದನ್ನ ಪ್ರಕಟಿಸಲಾಗುವುದು. ಈ ರೀತಿಯ ಸುದ್ದಿಗಳಿಗೆ ಯಾರೂ ಕಿವಿ ಕೊಡಬೇಡಿ ಅಂತ ಇರಾನ್ನ ವಿದೇಶಾಂಗ
ವಿದೇಶಾಂಗ ಸಚಿವರು ಟ್ವೀಟ್ ಮಾಡಿ ತಿಳಿಸಿದ್ರು. ಈಗ ಟ್ರಂಪ್ ಅವರ ಈ ಘೋಷಣೆ ಆಯ್ತಲ್ಲ, ಇದಾದ ಬಳಿಕವೂ ಕೂಡ ಇರಾನ್ನ ಮೆಹರ್ ನ್ಯೂಸ್ ಏಜೆನ್ಸಿ ಒಂದು 14 ಅಂಶಗಳ ಕರಡು ಒಪ್ಪಂದದ ಪ್ರತಿಯನ್ನ ರಿಲೀಸ್ ಮಾಡಿದೆ. ಅದರಲ್ಲಿರುವಂತಹ ಕೆಲ ಅಂಶಗಳೇನು ಕೇಳಿದ್ರೆ, ಈ ಯುದ್ಧವನ್ನ ತಕ್ಷಣಕ್ಕೆ ಶಾಶ್ವತವಾಗಿ ಅಂತ್ಯ ಮಾಡೋದು, ಲೆಬನಾನ್ ಸೇರಿದಂತೆ ಎಲ್ಲಾ ಭಾಗದಲ್ಲೂ ಕೂಡ ಯುದ್ಧವನ್ನ ನಿಲ್ಲಿಸುವಂತಹದ್ದು, ಇರಾನ್ನ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡೋದನ್ನ ಅಮೆರಿಕ ತಕ್ಷಣದಿಂದಲೇ ನಿಲ್ಲಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಇಸ್ಲಾಮಿಕ್ ಗಣರಾಜ್ಯದ ಸಾರ್ವಭೌಮತ್ವವನ್ನ ಅಮೆರಿಕ ಒಪ್ಪಿಕೊಳ್ಳುತ್ತೆ. ಹಾಗೆ ಹರ್ಮೋಸ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡುವಂತಹದ್ದು, ಅದಕ್ಕೆ ಪ್ರತಿಯಾಗಿ ಅಮೆರಿಕ ತನ್ನ ನೇವಲ್ ಬ್ಲಾಕೇಡ್ ಅನ್ನ ತಕ್ಷಣದಿಂದಲೇ ತೆರವುಗೊಳಿಸುವಂತಹದ್ದು. ಹಾಗೆ ಇರಾನ್ಗೆ ಸೇರಿದಂತಹ $24 ಬಿಲಿಯನ್ ಹಣವನ್ನ ಅಮೆರಿಕ ಫ್ರೀಸ್ ಮಾಡಿಟ್ಟಿದೆಯಲ್ಲ, ಇದನ್ನ ಮಾತುಕತೆ ಫೈನಲ್ ಆಗುವ ಮುಂಚೆಯೇ ಅರ್ಧದಷ್ಟು ಹಣವನ್ನ ರಿಲೀಸ್ ಮಾಡೋದು. ಹಾಗೆ ಭವಿಷ್ಯದ ಮಾತುಕತೆಯ ವ್ಯಾಪ್ತಿ ಇದೆಯಲ್ಲ, ಇದು ಕೇವಲ ಎನ್ರಿಚ್ ಯುರೇನಿಯಂ, ಇರಾನ್ನ ಅಣು ಕಾರ್ಯಕ್ರಮಗಳು, ಹಾಗೆ ಇರಾನ್ ಮೇಲಿನ ನಿರ್ಬಂಧಗಳು, ಆರ್ಥಿಕ ಪುನರ್ ನಿರ್ಮಾಣ, ಇದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಮಾತ್ರ ನಡೀತವೆ. ಇನ್ನು ಮುಂದಿನ ಮಾತುಕತೆಯ ವೇಳೆ ಇರಾನ್ನ ಆಂತರಿಕ ವಿಚಾರಗಳಾಗ್ಲಿ, ಇರಾನ್ನ ಫ್ರಾಕ್ಸಿ ಗುಂಪುಗಳ ವಿಚಾರವಾಗ್ಲಿ ಚರ್ಚೆ ಆಗೋದಿಲ್ಲ. ಹಾಗೆ ಇರಾನ್ನ ಮಿಸೈಲ್ ಪ್ರೋಗ್ರಾಮ್ ಅನ್ನ ಕೂಡ ಈ ಮಾತುಕತೆಯಿಂದ ಹೊರಗಿಡಲಾಗಿದೆ ಅಂತ ಇರಾನ್ನ ನ್ಯೂಸ್ ಏಜೆನ್ಸಿ ಹೇಳ್ಕೊಂಡಿದೆ. ಇರಾನ್ನ ಈ ನ್ಯೂಸ್ ಏಜೆನ್ಸಿಯ ವರದಿಯನ್ನೇ ಸತ್ಯ ಅಂತ ನಂಬೋದಾದ್ರೆ ಇಲ್ಲಿ 2 ಪ್ರಮುಖ ಅಂಶಗಳನ್ನು ಗಮನಿಸಬಹುದು. ಮೊದಲನೇದಾಗಿ, ನಾವು ಅಣ್ವಸ್ತ್ರವನ್ನ ಹೊಂದೋದಿಲ್ಲ ಅನ್ನುವಂತಹ ಬದ್ಧತೆಯನ್ನ ಇರಾನ್ ತೋರಿಸ್ತಾ ಇದೆ. ಅಮೆರಿಕ ಆ ವಿಚಾರದಲ್ಲಿ ಏನೇ ಕಂಡೀಷನ್ ಹಾಕಿದ್ರೂ ಕೂಡ ಒಪ್ಕೊಳ್ಳೋದಕ್ಕೆ ಇರಾನ್ ಸಿದ್ಧವಾದಂತೆ ಕಂಡು ಬರ್ತಾ ಇದೆ. ನಾನು ಕೇವಲ ಈ ಮೆಹರ್ ನ್ಯೂಸ್ ಏಜೆನ್ಸಿ ಏನ್ ವರದಿಯನ್ನ ಪ್ರಕಟಿಸಿದೆಯೋ ಅದರ ಆಧಾರದಲ್ಲಿ ಹೇಳ್ತಾ ಇದ್ದೀನಿ. ಇರಾನ್ನ ಸರ್ಕಾರ ಅಧಿಕೃತವಾಗಿ ಈ ಒಪ್ಪಂದದ ಬಗ್ಗೆ ಏನೂ ಹೇಳಿಲ್ಲ. ಡೀಲ್ ಆಗಿದ್ದನ್ನ ಒಪ್ಕೊಂಡಿದ್ದಾರೆ, ಆದರೆ ಯಾವ ರೂಪದ ಡೀಲ್ ಆಗಿದೆ, ಅದರಲ್ಲಿ ಕಂಡೀಷನ್ಗಳೇನಿದಾವೆ ಅದನ್ನ ಈವರೆಗೆ, ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಈ ಸಂದರ್ಭದವರೆಗೆ ಇರಾನ್ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅಲ್ಲಿನ ನ್ಯೂಸ್ ಏಜೆನ್ಸಿಗಳೇ ಹೇಳ್ತಿರೋದನ್ನ ಸತ್ಯ ಅಂತ ನಂಬೋದಾದ್ರೆ ಇರಾನ್ ಹೇಳ್ತಾ ಇದೆ, ನಾವಿನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ವೆಪನ್ ಅನ್ನ ಹೊಂದೋದಿಲ್ಲ, ಆ ರೀತಿಯಾದಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಕೈ ಇಡೋದಿಲ್ಲ. ಇದನ್ನ ಇರಾನ್ ಖಾತ್ರಿಪಡಿಸ್ತಾ ಇದೆ. ಅಟ್ ಎ ಸೇಮ್ ಟೈಮ್ ಇರಾನ್ ಹೇಳ್ತಾ ಇದೆ, ನಮ್ಮ ಮಿಸೈಲ್ ಪ್ರೋಗ್ರಾಮ್ಗಳಿಗೆ ನೀವು ತಡೆ ಒಡ್ಡಬಾರದು. ನಾವು ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಂದುತ್ತೀವಿ ಅಥವಾ ಕ್ರೂಸ್ ಮಿಸೈಲ್ಗಳನ್ನು ಬೇಕಾದರೂ ಡೆವಲಪ್ ಮಾಡ್ತೀವಿ, ಅದು ಇರಾನ್ನ ರಕ್ಷಣೆಯ ವಿಚಾರ, ಅದಕ್ಕೆ ಅಮೆರಿಕ ಮೂಗು ತೂರಿಸಬಾರದು. ಇದನ್ನ ಸ್ಪಷ್ಟವಾಗಿ ಇರಾನ್ ಹೇಳ್ತಾ ಇದೆ. ಇದಕ್ಕೇನಾದರೂ ಟ್ರಂಪ್ ಒಪ್ಪಿಗೆ ಸೂಚಿಸಿ ಸಹಿ ಹಾಕಿದ್ದೆ ಆದ್ರೆ ಇದು ಇಸ್ರೇಲ್ಗೆ ಹಿನ್ನಡೆ. ಗೊತ್ತಿಲ್ಲ ಮುಂದೇನಾಗತ್ತೆ ನೋಡಬೇಕು. ಅಂತಿಮವಾಗಿ ಈ ಒಪ್ಪಂದದ ಎಲ್ಲಾ ಅಂಶಗಳು ಹೊರಬಂದ ಬಳಿಕವೇ ನಾವು ಅದರ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಬಹುದು. ಆದ್ರೆ ಈವರೆಗಿನ ಬೆಳವಣಿಗೆಯನ್ನ ನೋಡಿದ್ರೆ ಇರಾನ್ ಪಾಕಿಸ್ತಾನ ಮತ್ತು ಕತಾರ್ಗೆ ಧನ್ಯವಾದವನ್ನ ಹೇಳಿದೆ. ಆದ್ರೆ ಒಪ್ಪಂದ ಪಾಕಿಸ್ತಾನದಲ್ಲಿ ಆಗ್ತಾ ಇಲ್ವಲ್ಲ, ಅದೊಂದು ಖುಷಿ ಸುದ್ದಿ. ಅದು ಪಾಕಿಸ್ತಾನಕ್ಕೆ ಸ್ವಲ್ಪ ಮುಖಭಂಗವೂ ಕೂಡ ಹೌದು. ಯಾಕೆಂತಂದ್ರೆ ಇಸ್ಲಾಮಾಬಾದ್ನಲ್ಲಿ ಮೊದಲಿಗೆ ಮಾತುಕತೆ ಆರಂಭವಾಯಿತು. ನಾಳೆ ಇತಿಹಾಸದಲ್ಲಿ ದಾಖಲಾಗುವಂತಹ ಸಂದರ್ಭದಲ್ಲಿ ಇರಾನ್ ಮತ್ತು ಅಮೆರಿಕದ ನಡುವೆ ಒಪ್ಪಂದ ಆಗಿದ್ದೆಲ್ಲಿ ಕೇಳಿದ್ರೆ ಅದನ್ನ ಜಿನೆವಾ ಒಪ್ಪಂದ ಅಂತ ಕರೀತಾರೆ ಬಿಟ್ರೆ ಇಸ್ಲಾಮಾಬಾದ್ ಒಪ್ಪಂದ ಅಂತ ಕರೆಯೋದಿಲ್ಲ. ಇನ್ನು ಈ ಯುದ್ಧ ನಿಂತಿದ್ದು ಘೋಷಣೆ ಆಗ್ತಿದ್ದ ಹಾಗೆ ಜಗತ್ತು ಅದಕ್ಕೆ ಸಖತ್ತಾಗಿ ರಿಯಾಕ್ಟ್ ಮಾಡಿದೆ. ಷೇರು ಮಾರುಕಟ್ಟೆ ಕಂಪ್ಲೀಟ್ ಗ್ರೀನ್ಗೆ ತಿರುಗಿದೆ. ಎಲ್ಲಾ ಷೇರುಗಳ ಮೌಲ್ಯವೂ ಕೂಡ ಏರ್ತಾ ಇದೆ. ಭಾರತದ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲೂ ಕೂಡ ಉತ್ತಮ ಏರಿಕೆ ಕಾಣ್ತಾ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕ್ರೂಡ್ ಆಯಿಲ್ ಪ್ರೈಸ್ನಲ್ಲಿ ಭಾರಿ ಇಳಿಕೆ ಕಂಡಿದೆ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ಪ್ರೈಸ್ ಇದೆಯಲ್ಲ $83 ಟ್ರೇಡ್ ಆಗ್ತಾ ಇದೆ. ರಷ್ಯಾದ ಕ್ರೂಡ್ ಆಯಿಲ್ ಅಂತೂ $78ಗೆ ಇಳಿದಿದೆ. ಇದು ಸಹಜವಾಗಿ ಭಾರತಕ್ಕೆ ಬಹಳ ದೊಡ್ಡ ನಿಟ್ಟುಸಿರು ಬಿಡುವಂತಹ ವಿಚಾರ. ಇದರ ನಡುವೆ ಮಿತ್ರರೇ, ಇನ್ನೊಂದು ಇಂಪಾರ್ಟೆಂಟ್ ಅಂಶವನ್ನ ನಿಮಗೆ ಹೇಳಲೇಬೇಕು. ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ, ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಸಂಘರ್ಷಕ್ಕೆ ಕಾರಣ ಆಗಿದೆ. ಈ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಅಮೆರಿಕ ಬ್ಲಾಕೇಡ್ ಮಾಡಿತ್ತಲ್ಲ, ಆ ಕಾರಣದಿಂದಾಗಿ 3 ಹಡಗುಗಳ ಮೇಲೆ ಅವರು ದಾಳಿ ಮಾಡಿದ್ರು. ಅದರಲ್ಲಿ ಭಾರತದ 3 ನಾವಿಕರು ಸಾವಿಗೀಡಾಗಿದ್ರು. ಇದನ್ನ ಭಾರತ ಬಹಳ ಗಂಭೀರವಾಗಿ ಪರಿಗಣಿಸಿ ಅಮೆರಿಕದ ಮುಂದೆ ಸ್ಟ್ರಾಂಗ್ ಪ್ರತಿಭಟನೆಯನ್ನ ದಾಖಲಿಸಿತ್ತು. ಆದ್ರೆ ಅಮೆರಿಕ ಇದರಲ್ಲಿ ನಮ್ಮದೇನು ತಪ್ಪೇ ಇಲ್ಲ ಅನ್ನುವ ಹಾಗೆ ನಡೆದುಕೊಳ್ತಾ ಇತ್ತು. ಈ ನಡುವೆ G7 ಶೃಂಗಸಭೆಯ ಸೈಡ್ ಲೈನ್ಸ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರು ಭೇಟಿ ಆಗ್ತಾರೆ ಅಂತ ಅಮೆರಿಕ ಹೇಳ್ಕೊಂಡಿತ್ತು. ಹಾಗಾದ್ರೆ ನಿಜವಾಗ್ಲೂ ಮೋದಿ ಅವರು ಟ್ರಂಪ್ ಅವರನ್ನ ಭೇಟಿ ಆಗ್ತಾರಾ ಅನ್ನುವ ಬಗ್ಗೆ ಜಗತ್ತಿಗೆ ಕುತೂಹಲವೂ ಕೂಡ ಇತ್ತು. ಆದ್ರೆ ಈಗ ಯುದ್ಧ ನಿಂತಿದ್ದು, ಈ ನೇವಲ್ ಬ್ಲಾಕೇಡ್ ಅನ್ನ ಅಮೆರಿಕ ತೆರವು ಮಾಡ್ತಾ ಇರೋದು, ಹರ್ಮೋಸ್ನಲ್ಲಿ ಮುಕ್ತ ಸಂಚಾರ ಆರಂಭವಾಗ್ತಿರೋದು, ಇದೆಲ್ಲವೂ ಕೂಡ ಭಾರತ ಮತ್ತು ಅಮೆರಿಕದ ನಡುವೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಸಾಧ್ಯತೆಗಳಿದಾವೆ. ಮಿತ್ರರೇ, ಈ ಕುರಿತಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಅದನ್ನ ಆಯಾ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.